ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ನಮ್ಮ ಸಂಸದರು ಹಿರಿಯರು ಇದ್ದಾರೆ. 6-7 ಬಾರಿ ಆದರೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ, ಪ್ರಶ್ನೆಗಳು ಕೂಡ ಕೇಳಿಲ್ಲ. ಈಗ ಅವರಿಗೆ ವಯಸ್ಸಾಯಿತು ಎಂದು ಉಸ್ತುವಾರಿ ಸಚಿವ ಎಂಪಿ ಪಾಟೀಲ್ ಅವರು ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಮಾಧ್ಯಮದ ಎದುರು ಉಸ್ತುವಾರಿ ಸಚಿವ ಎಂಪಿ ಪಾಟೀಲ್ ಮಾತನಾಡಿ, ನಾಮಪತ್ರ ಎಲ್ಲ ಶಾಸಕರ, ಸಚಿವರ ಹಾಗೂ ಇನ್ನುಳಿದ ಮುಖಂಡರ, ಕಾರ್ಯಕರ್ತರ ನೇತೃತ್ವದಲ್ಲಿ ಅವರು ಮಾಡ್ತಾರೆ. ನಿಶ್ಚಿತವಾಗಿ ನಾವು ಚುನಾವಣೆಯನ್ನ ಗೆಲ್ಲುತ್ತೇವೆ. ನಾವು 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದೇವೆ, ಸುಮಾರು 80% ಮತದಾರರಿಗೆ ಕೊಟ್ಟಿದ್ದೇವೆ. ರಾಜ್ಯದಲ್ಲಿ 7 ಕೋಟಿ ಜನರಲ್ಲಿ 4.5 ಕೋಟಿ ಜನರು ಇದರ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ನಾವು ನಮ್ಮ ರೂಪರೇಷೆಯನ್ನ ನಾವು ತಯಾರನ್ನ ಮಾಡಿಕೊಂಡು ಆ ಪ್ರಕಾರ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ರಾಜು ಆಲ್ಗೂರ್ ಅವರು ದೊಡ್ಡ ಅಂತರದಿಂದ ಕನಿಷ್ಠ ಪಕ್ಷ 1 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗಬಹುದು ಗೆಲುವನ್ನ ಸಾಧಿಸುತ್ತಾರೆ ಎಂದು ತಿಳಿಸಿದರು. ಪಡೆದುಕೊಂಡು ಅವತ್ತು ದಿವಸ ಅವರು ನಾಮಪತ್ರವನ್ನು ಎಲ್ಲ ಶಾಸಕರ, ಸಚಿವರ ಹಾಗೂ ಇನ್ನುಳಿದ ಮುಖಂಡರ, ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಅವ್ರು ಮಾಡ್ತಾರೆ. ನಿಶ್ಚಿತವಾಗಿ ನಾವು ಚುನಾವಣೆಯನ್ನು ನಾವು ಗೆಲ್ತೀವಿ. ನಾವು 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ ಅದು ಸುಮಾರು 80% ಮತದಾರರಿಗೆ ಇವತ್ತು ದಿವಸ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ತಗೊಂಡ್ರೆ 7 ಕೋಟಿ ಜನರಲ್ಲಿ 4.5 ಕೋಟಿ ಜನರಿಗೆ ಇವತ್ತು ದಿವಸ ನಾವು ಈ ಒಂದಿಂದ ಒಂದು ಯೋಜನೆಯಲ್ಲಿ ಇವತ್ತು ದಿವಸ ಜನ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ನಾವು ನಮ್ಮ ರೂಪರೇಷೆಯನ್ನು ಇವತ್ತು ದಿವಸ ಎಲ್ಲವನ್ನು ನಾವು ತಯಾರು ಮಾಡ್ಕೋತಾ ಇದ್ದೇವೆ. ಈಗ ಮಾಡಿಕೊಂಡು ಆ ಪ್ರಕಾರವಾಗಿ ಚುನಾವಣೆಯಲ್ಲಿ ನಾವು ನಿಶ್ಚಿತವಾಗಿಯೂ ರಾಜು ಆಲ್ಗೂರ್ ಅವರು ಭಾಳ ದೊಡ್ಡ ಅಂತರದಿಂದ, ನಾನು ಹೇಳ್ತೇನೆ ಕನಿಷ್ಠ ಪಕ್ಷ 1 ಲಕ್ಷ ಅಂತರದಿಂದ, ಕನಿಷ್ಠ ಪಕ್ಷ ಮಿನಿಮಮ್ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಅಂತರದಿಂದ ಇವತ್ತೊಂದು ದಿವಸ ಗೆಲುವನ್ನು ಸಾಧಿಸ್ತಾರೆ. ಮತ್ತು ಈ ಗೆಲುವಿಗೆ ನಾವೆಲ್ಲರೂ ಒಕ್ಕಟ್ಟಲಿಂದ, ನಾನು ಹೇಳಿದ್ದೀನಿ, ಈ ಚುನಾವಣೆ ಗೆಲುವು ಕೂಡ ನಮಗೆ ಶ್ರೇಯಸ್ಸು. ಈ ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕೂಡ ನಾವೇ ಕಾರಣಕರ್ತರು ಅಂತೇಳಿ ಅಷ್ಟರ ಮಟ್ಟಿಗೆ ಇವತ್ತು ದಿವಸ ನಾವೆಲ್ಲರೂ ಕೂಡ ಈ ಚುನಾವಣೆಯನ್ನು ನಾವು ಮಾಡ್ತೀವಿ. ನಾವು ಚುನಾವಣೆಯನ್ನೇ 100% ನಾವು ಗೆಲ್ತೀವಿ. ಅವ್ರ ಹತ್ರ ಏನೂ ಇಲ್ಲ. ಇವತ್ತು ದಿವಸ ರಾಜು ಆಲ್ಗೂರ್ ಅವ್ರು ಹೇಳಿರಲ್ಲ, ಈಗ ನಮ್ಮ ಸಂಸದರು ಹಿರಿಯರಿದ್ದಾರೆ. ಆದರೆ ಇವತ್ತೊಂದು ದಿವಸ ಇಷ್ಟೆಲ್ಲ 6-7 ಬಾರಿ ಆದರೂ ಕೂಡ ಒಂದು ಸಲ ಅವರು ಪಾರ್ಲಿಮೆಂಟ್ನಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವ ಮಾಡಿಲ್ಲ, ಪ್ರಶ್ನೆಗಳನ್ನ ಕೇಳಿಲ್ಲ. ಹೀಗಾಗಿ ಆಯ್ತಲ್ಲ, ಈಗ ವಯಸ್ಸಾಯ್ತು ಈಗ ಅವ್ರಿಗೆ. ಈಗ ಮೋದಿ ನಾ ಹೇಳಿದ್ದಲ್ಲ, 5 ಸಲ ಏನು 2019 ಚುನಾವಣೆ, ಅವಾಗೇನಾಯಿತು ಅಂದರೆ ಇವತ್ತು ದಿವಸ ಈ ಪುಲ್ವಾಮಾ ಪ್ರಕರಣ ಆಯಿತು, ಬಾಲಾಕೋಟ್ ಇನ್ಸಿಡೆಂಟ್ ಆಯಿತು. ಅವಾಗ ರಾಷ್ಟ್ರೀಯತೆ ಬಗ್ಗೆ ಬಂತು. ಯಾರು ಆಡಳಿತ ಪಕ್ಷಗಳ ಸ್ವಾಭಾವಿಕವಾಗಿ ಅವ್ರಿಗಾದ್ರೆ ಲಾಭ ತರ್ತು. ದೇಶ ರಾಷ್ಟ್ರೀಯತೆ ಬಗ್ಗೆ ಶಕ್ತಿ ಆಗಬೇಕಪ್ಪ ಅಂತ ನಾವು ಎಲ್ಲರೂ ಒಂದ್ಗೂಡಬೇಕು ಅಂತೇಳಿ ಇವತ್ತು ದಿವಸ ಆ ಚುನಾವಣೆ ಆಯಿತು. ಆ ಪರಿಸ್ಥಿತಿ ಇವತ್ತು ದಿವಸ ಇಲ್ಲ. ಬರೀ ಭಾವನಾತ್ಮಕ, ಈಗ ಬರೀ ಏನಾದ್ರು ಭಾವನೆಗಳನ್ನ ನಾವು ಬದುಕು ಕಟ್ಟಿಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ, ಅವ್ರು ಭಾವನೆಗಳನ್ನ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಈಗ ಮೋದಿ ಅದೇ ಮೋದಿ ಅವ್ರದ್ದು ಲಿಸ್ಟ್ ನೋಡಿ ಹಾಕಿರಿ, ಒಟ್ಟು ಎಲೆಕ್ಟ್ರಲ್ ಬಾಂಡ್ ಲಿಸ್ಟ್ ನೋಡಿ ಓಟ್ ಹಾಕಿರಿ. ನಾವು ಹೇಳ್ತೀವಿ, ಈಗ ಎಲೆಕ್ಟ್ರಲ್ ಬಾಂಡ್ಸ್ನಾಗ ಏನೇನಾಗಿದೆ, ಮೊದಲು ಭಾಳ ಇವ್ರದ್ದು ಹೇಳ್ತಾ ಇದ್ರು, ಪ್ರಾಮಾಣಿಕರು, ನಾ ಖಾವುಂಗ ನಾ ಖಾನೆ ದೂಂಗ. ಈಗ ಅವ್ರು ಕೇಜ್ರಿವಾಲ್ಗೆ ನೀವು ಒಳಗೆ ಹಾಕಿರಿ. ಯಾವ ಕೇಸ್ನಲ್ಲಿ? ಲಿಕ್ಕರ್. ಅದೇ ಲಿಕ್ಕರ್ ನಾವು ಯಾವ ಅಪ್ರೂವಲ್ ಆಗ ಅವ್ರ ಕಡೆ ದುಡ್ಡು ತೊಗೊಂಡ್ರಿ ನೀವು. ಅವ್ರ ಕಡೆ ದುಡ್ಡು ತೊಗೊಂಡು ಅಪ್ರೂವಲ್ ಆದ್ಮೇಲೆ ದುಡ್ಡು ತೊಗೊಂಡಿದ್ದೀರಿ, ರೇಡ್ ಆದ್ಮೇಲೆ ದುಡ್ಡು ತೊಗೊಂಡ್ರಿ, ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ದುಡ್ಡು ತಿಂದಿರಿ. ಇದೆಲ್ಲ ಇನ್ನೂ ಫುಲ್ ತನಿಖೆ ಆಯ್ತಂದ್ರೆ ಭಾಳ ದೊಡ್ಡ ಪ್ರಮಾಣ ಇದಾಗ್ತದೆ. ಯಾರು? ನಾನು ಅದನ್ನು ಕೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತೇನೆ. ಈಗ ಸಭೆ ಕೂಡ ಮಾಡ್ತಾ ಇದ್ದಾರೆ. ಮೈತ್ರಿ ಸಂಪೂರ್ಣವಾಗಿ ವಿಜೇಂದ್ರ ಆಗಲಿ ಮತ್ತು ಜೊತೆಗೆ ಕುಮಾರಸ್ವಾಮಿ ಅವರು ವಿಶೇಷ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಬಿಟ್ಕೊಳ್ಕೊಂಡಿದ್ರಲ್ಲಿ ರಣತಂತ್ರನ ಹಿಡಿತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ರಣತಂತ್ರ? ಕಾಂಗ್ರೆಸ್ ಈಗಾಗಲೇ ನಾವು ಚುನಾವಣೆಯಲ್ಲಿ ಭಾಳ ಮುಂದೆ ಇದ್ದೀವಿ. ಅವ್ರಿಗಿನ್ನ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ಮನ್ನಿತನ ಇರಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಈಗ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಅದಕ್ಕೆ ಮೊದಲು ಬೇರೆ ಬೇರೆ ಹೆಸರುಗಳು ಬಂದು, ಇನ್ನು ಸುಮಲತಾ ಅವ್ರ ಪರಿಸ್ಥಿತಿ ಏನೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಈಗಾಗಲೇ ನಿನ್ನೆ ನೋಡಿ ಕಾರ್ಯಕ್ರಮದಲ್ಲಿ 1000 ಜನ BJP JDS ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ.
ಮಂಡ್ಯನೂ ಗೆಲ್ತೀವಿ ನಾವು.